ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗಲ್ಲಿ ನಾನು ಸಂಡೇ ರೊಟೀನ್ ಯಾವ ರೀತಿ ಇತ್ತಂತ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ರೋಸ್ಮೆರಿ ಅದು ವಾಟರ್ ಸ್ಪ್ರೇನ ನಾನು ಪ್ರಿಪೇರ್ ಮಾಡ್ಕೋಬೇಕಿತ್ತು. ಜಸ್ಟ್ ಆರ್ಡರ್ ಮಾಡಿ ಹಾಗೆ ಇಟ್ಟಿದ್ದೆ, ಸೊ ಅದಕ್ಕೆ ಅದನ್ನು ಕೂಡ ಪ್ರಿಪೇರ್ ಮಾಡೋಕ್ಕೆ ಇಟ್ಕೊಂಡೆ. ಹಾಗೆ ಬೆಳಗ್ಗೆ ತಿಂಡಿಗೋಸ್ಕರ ನಾನ್ ವೆಜ್ನ ಕೂಡ ತರಿಸಿದ್ದೆ, ಅಂದರೆ ಚಿಕನ್ನ ತರಿಸಿದ್ದೆ. ನಮ್ಮ ಹಸ್ಬೆಂಡ್ ತಂದು ಕೊಟ್ಬಿಟ್ಟು ಅವ್ರು ಆಫೀಸ್ಗೆ ಹೋಗಿದ್ರು. ಹಾಗೆ ನಾನು ಕಾಯಿ ಮತ್ತು ರೇಷನ್ ರೈಸ್ ಇರುತ್ತಲ್ಲ ಅದನ್ನ ನೈಟೇ ಸೋಕ್ ಮಾಡಿ ಇಟ್ಟಿರ್ತೀನಿ. ಸೊ ಈ ರೀತಿ ಸೋಕ್ ಮಾಡಿರೋದನ್ನ ನೀಟಾಗಿ ರುಬ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಇದಕ್ಕೆ ದೋಸೆಗೆ ಸ್ವಲ್ಪ ನಾವು ನೀರು ಕಮ್ಮಿನೇ ಆ್ಯಡ್ ಮಾಡ್ಕೊಳ್ತೀವಿ, ಬಟ್ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿಕೊಂಡ್ರು ನಡೆಯುತ್ತೆ. ಅಷ್ಟರೊಳಗಡೆ ಈ ಸ್ಪ್ರೇ ಕೂಡ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡೆ. ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಫುಲ್ಲು ವಾಟರಿ ಕನ್ಸಿಸ್ಟೆನ್ಸಿಯಲ್ಲಿ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಸೋಡಾ ಮತ್ತು ಸಾಲ್ಟ್ ಮಾತ್ರ ಆ್ಯಡ್ ಮಾಡ್ಕೊಂಡೆ ನಾನು. ನೀವು ಬೇಕಿದ್ದರೆ ಒಂದು ಸ್ವಲ್ಪ ಸೋಡಾನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಟೀ ಕೂಡ ಮಾಡ್ಕೊಂಡು ಕುಡ್ದಿರಲಿಲ್ಲ, ಸ್ವಲ್ಪ ಟೀ ಕೂಡ ಕುಡಿಯೋಣ ಅಂತ ಹೇಳಿ ಮೀನ್ವೈಲ್ ಟೀನೂ ಕೂಡ ಮಾಡ್ಕೊತಿದ್ದೆ. ಹಾಗೆ ನಾನ್ ವೆಜ್ಗೆ ಚಿಕನ್ ಫ್ರೈ ಮಾಡಿಬಿಡೋಣ ನೀರು ದೋಸೆಗೆ ಅಂತ ಹೇಳಿ ಅದಕ್ಕೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಹಾಗೆ ಸ್ವಲ್ಪ ತರಕಾರಿಗಳೆಲ್ಲನೂ ನೀಟಾಗಿ ಮೆಣಸಿನ್ಕಾಯಿ ಎಲ್ಲ ಬಿಡಿಸಿ ಎತ್ತಿಟ್ಕೊಂಡೆ. ಹಾಗೆ ಇಲ್ಲ ಆನಿಯನ್ ಮತ್ತು ಬೆಳ್ಳುಳ್ಳಿ ಎಲ್ಲನೂ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೆ. ಸೊ ಅಷ್ಟರೊಳಗಡೆ ನೀರು ದೋಸೆ ಕೂಡ ರೆಡಿ ಆಗಿ ಈ 2 ಕಡಾಯಿ ತಗೋಬೇಕಂತ ತುಂಬ ದಿನದಿಂದ ಅರೌಂಡ್ 3500 ಆಯಿತು. ನೀರು ದೋಸೆನ ಟ್ರೈ ಇದನ್ನು ಕೂಡ ಅಮೆಝಾನಲ್ಲಿ ಆರ್ಡರ್ ಮಾಡಿ ತಿಂತೀವಿ. ಹಾಗೆ ಇದೆರಡು ಬಂದು ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ಅವಾಗ ಪ್ರೈಸ್ ಅಂತ ಏನಾದರೂ ಒಂದು ಮಂತ್ಲಿ ಕೊಡ್ತಿರ್ತಾರೆ. ಅವ್ರು ಹೇಗೆ ಪರ್ಫಾರ್ಮ್ ಮಾಡಿರ್ತಾರೆ ಅದ್ರ ಮೇಲೆ. ಸೊ ಇದೆರಡೂ ನೆನ್ನೆ ಗಿಫ್ಟಾಗಿ ಬಂದಿತ್ತು. ಸೊ ಅದಕ್ಕೆ ಅವ್ರನ್ನೇ ಅನ್ಬಾಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದೆ. ನೋಡಿ, ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ನಾನು ಯೋಚನೆ ಮಾಡ್ತಿದ್ದೆ, ನಾನು ಕೂಡ ತೊಗೊಂಡಿದ್ದೀನಿ ಅದೇ ಥರದ್ದು ಮತ್ತೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ನಮ್ಮ ಅಮ್ಮ ಹೇಳ್ತಾಯಿದ್ರು, ಸುಮ್ಮನೆ ಎಲ್ಲನೂ ಯೂಸ್ ಮಾಡಬೇಡ, ಗ್ಲಾಸ್ ಎಲ್ಲ ಒಡೆದಾಕ್ಬಿಡ್ತೀಯ, ಎತ್ತಿಡು ಅಂತ. ಹಾಗೆ ನಾನು ಅದನ್ನೇ ಪಾತ್ರೆ ಸ್ಟ್ಯಾಂಡಲ್ಲಿ ಜೋಡಿಸಿ ಹಾಗೆ ನೈಟ್ಗೆ ಸಿಂಪಲ್ಲಾಗಿ ಒಂದು ಫ್ರೂಟ್ ಬೌಲ್ ತಿಂದು. ಸೊ ಈ ರೀತಿ ನನ್ನ ಡೇ ಇತ್ತು. ಸೊ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್